ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಇದು. ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಹುಡುಗಿ ಮನೆಯಿಂದ ಹುಡುಗನ ಮನೆ ನೋಡೋ ಶಾಸ್ತ್ರ ಇತ್ತು. ಸೊ ಅದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಹಾಗೆ ಅಡುಗೆ ಭಟ್ರು ನೈಟೇ ಬಂದಿದ್ರು. ಅವ್ರಿಗೆ ಬೇಕಾದಂಥ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ರು. ತರಕಾರಿ ಹೆಚ್ಚೋದಾಗಿರ್ಬೋದು, ಸೊ ಏನೇನು ಬೇಕೋ ಅದೆಲ್ಲ ಮಾಡ್ತಾಯಿದ್ರು. ಯಾಕಂದರೆ ನಾನ್ ವೆಜ್ ಆದರೆ ಬೆಳಗ್ಗೆನೇ ಬೇಗ ಮಾಡ್ಬೋದು, ಕಮ್ಮಿ ಡಿಶ್ ಇರುತ್ತೆ. ಆದರೆ ವೆಜ್ ಆದರೆ ಸ್ವಲ್ಪ ತುಂಬ ಡಿಶ್ ಇರುತ್ತಲ್ವ. ಸೊ ಹಾಗಾಗಿ ನೈಟೇ ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕು ಅಂತ ಎಲ್ಲ ಹೆಚ್ಚಿ ಇಡ್ತಾಯಿದ್ರು. ಹಾಗೆ ಇದು ಕೊಬ್ಬರಿಲಿ ಡಿಸೈನ್ ಮಾಡಿಸಿದ್ದ ನನ್ನ ತಮ್ಮ ಈ ರೀತಿ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ಮನೇಲಿ ಹಂಗೆ ಜೋಡಿಸಿ ಇಡ್ತಾಯಿದ್ದೆ. ಮದುವೆಗೂ ಆಗುತ್ತೆ ಹಿಂಗೆ ಇಟ್ಕೋ ಹಾಳು ಮಾಡ್ದಂಗೆ ಅಂತೇಳಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹುಡುಗಿ ಹೆಸರು, ಹುಡುಗನ ಹೆಸರು ಮತ್ತು ಓಂ, ಕಳಸ, ಶುಭಮ್ ಅಂತ ಎಲ್ಲ ಬರ್ತಿದ್ರು. ತುಂಬ ಚೆನ್ನಾಗಿತ್ತು, ನೋಡೋಕ್ಕೊಂಥರ ತುಂಬ ಚೆನ್ನಾಗಿತ್ತು ಇದು. ಹಾಗೆ ಇದು ಬೆಳಗ್ಗೆ ಕೆಲವೊಂದು ನೈಟೇ ತರಕಾರಿಗಳು ಹೆಚ್ಚಿಟ್ಕೊಂಡಿದ್ರು. ಮತ್ತು ಬೆಳಗ್ಗೆನೂ ಏನೇನು ಬೇಕು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಅವ್ರಿಗೆ ಹೆಲ್ಪರ್ಸ್ಗೆ ಇಬ್ಬರು ಬಂದಿದ್ದರು. ಅವರು ಕೂಡ ಎಲ್ಲ ಕೆಲಸನ ರೆಡಿ ಮಾಡ್ತಿದ್ರು. ಹುಡುಗಿ ಮನೆ ಕಡೆಯಿಂದ ಒಂದು 20 ಜನ ಬಂದಿದ್ದರು. ಸೊ ಅವರಿಗೆ ತಾಂಬೂಲ ಕೊಡೋಕ್ಕೆ ನಾವು ತಾಂಬೂಲ ಎಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಿದ್ವಿ, ಕೈಗೆ ತಾಂಬೂಲ ಕೊಟ್ಟು ಕಳ್ಸೋಕ್ಕೆ ಅಂತ. ನಮ್ಮ ಅತ್ತೆಂದಿರು, ನಮ್ಮ ಅತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಈ ಕೆಲಸನ ಕಂಪ್ಲೀಟ್ ಮಾಡಿದರು. ಅಷ್ಟರಲ್ಲಿ ನಾವು ರೆಡಿ ಆಗ್ತಿದ್ವಿ. ಬೆಳಗ್ಗೆ ಭಟ್ರ ಕೈಲೇ ನಾವು ತಿಂಡಿ ಮಾಡಿಸಿದ್ವಿ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವರು ಬೆಳಗ್ಗೆ ಬೇಗನೆ ಬಂದಿದ್ದರು. ಸೊ ಇದನ್ನೆಲ್ಲ ಕೆಲಸ ಕಂಪ್ಲೀಟ್ ಆಯಿತು ಒಂದು ಕೆಲಸ. ಹಾಗೆ ನಾವು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರೆಡಿ ಆಗಬೇಕು ಅಂತ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಅಡುಗೆ ಕೆಲಸ ಏನೂ ಇರಲಿಲ್ವಲ್ಲ, ಸೊ ಎಲ್ಲ ಅಡುಗೆಯವರೇ ನೋಡ್ಕೊಳ್ತಿದ್ರು. ಹಾಗೆ ಅವ್ರಿಗೆ ಏನೇನು ಸಾಮಾನು ಬೇಕೋ ಅದನ್ನು ಮಾತ್ರ ಎತ್ತಿ ಕೊಡ್ತಾ ಇದ್ದಿದ್ದು, ಅಷ್ಟೇ ಕೆಲಸ ಇದ್ದಿದ್ದು. ಇನ್ನು ಬಡಿಸೋ ಕೆಲಸ ಅವ್ರು ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ. ಸೊ ಬಂದಂಥ ನೆಂಟರಿಗೆ ಅಡುಗೆ ಬಡಿಸೋ ಅಂಥ ಕೆಲಸ ಅಷ್ಟೇ ಇದ್ದಿದ್ದು, ಬೇರೆ ಏನೇನಿರಲಿಲ್ಲ. ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿರೋ ಅಂಥದ್ದು. ಸೊ ಹಾಗಾಗಿ ಹೆಣ್ಮಕ್ಳು ಜಾಸ್ತಿ ಎಲ್ಲಾದರೂ ಒಂದೇ ಜಾಸ್ತಿ ಹೆಣ್ಮಕ್ಳಿದ್ದಾರೆ ಅಂದರೆ ಬೇರೆ ಏನು ಕೆಲಸ ಇರುತ್ತೆ. ಹರಟೆ ಹೊಡೆಯೋದು, ಇಲ್ಲ ಅಂತ ಅಂದರೆ ಫೋಟೋ ತೆಗೆಸ್ಕೊಳ್ಳೋದು, ಇದೇ ಕೆಲಸ ನಮಗೆ. ಮತ್ತು ಮಗಳು ಕೂಡ ಪೇಷನ್ಸಿಂದ ಫೋಟೋಶೂಟ್ ಎಲ್ಲ ಮಾಡಿಕೊಟ್ಲು. ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಮೇಲ್ಗಡೆ ಬಂದು ನೋಡಿದ್ರೆ ಈ ಮಕ್ಕಳು ಜಗಳ ಬೇರೆ ಬಂದಿರೋದೇ 2 ದಿನಕ್ಕೆ. ಸೊ ಅವಾಗಲಾದರೂ ಹೊಂದ್ಕೊಂಡಿರ್ತಾರ ಅಂತ ಅಂದರೆ ಇವ್ರ ಜಗಳ ಬಿಡಿಸಿ ಕೆಳಗಡೆ ಬರೋ ಅಷ್ಟರಲ್ಲಿ ನೆಂಟರೆಲ್ಲ ಬಂದಿದ್ರು. ದೂರದಲ್ಲಿರಬೇಕಾದ್ರೆ ನೋಡಬೇಕು, ಫೋನಲ್ಲಿ ಮಾತಾಡ್ಕೊಂಡು ಏನೋ ಪ್ರೀತಿ ಉಕ್ಕಿ ಬಂತು ಹಿಂಗೆ ಇರ್ತೀವಿ ಏನೋ ಫೋನಲ್ಲಿ ಮಾತಾಡ್ತಿರ್ತಾರೆ. ಹತ್ರಕ್ಕೆ ಹೋದರೆ ಅವರಷ್ಟು ಕಿತಾಪತಿ ಮಾಡ್ಕೊಳ್ಳೋರೇ ಇರಲ್ಲ, ಅಷ್ಟು ಜಗಳಾಡ್ತಾರೆ ಮಕ್ಕಳು. ಹಾಗೆ ನೆಂಟರೆಲ್ಲ ಬಂದಿದ್ದರು. ಅವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟು ಮತ್ತು ಇನ್ನು ಊಟದ ಟೈಮ್ ಆಯಿತು ಅಂತ ಊಟ ಬಡಿಸೋಣ ಅಂತ ನಿಂತ್ಕೊಂಡ್ವಿ. ಹಾಗೆ ಹೊರಗಡೆ ಸ್ವಲ್ಪ ಜನ ಕೂತ್ಕೊಂಡಿದ್ರು, ಒಳಗೆ ಸ್ವಲ್ಪ ಜನ ಕೂತ್ಕೊಂಡಿದ್ರು. ಹುಡುಗಿ ಚಿಕ್ಕಮ್ಮ, ಅಣ್ಣ, ಅತ್ತೆದಿರು ಎಲ್ಲರೂ ಬಂದಿದ್ದರು. ಅವ್ರಿಗೂ ಖುಷಿ ಅಂತ ಅನ್ನಿಸ್ತು. ಮನೆ ನೋಡೋ ಶಾಸ್ತ್ರ, ಹುಡುಗನ ಮನೆ ನೋಡೋ ಶಾಸ್ತ್ರ ಇದು. ಸೊ ಅವ್ರಿಗೂ ಖುಷಿ ಅಂತ ಅನ್ನಿಸ್ತು. ಹಾಗೆ ಒಂದಿಬ್ಬರು ಹೆಲ್ಪರ್ಸ್ಗೆ ಹೆಂಗಸರು ಬಂದಿದ್ರು ಅಂತ ಹೇಳಿದ್ನಲ್ವ. ಸೊ ಅವರು ಊಟ ಎಲ್ಲ ಬಕೆಟಲ್ಲಿ ಹಾಕೊಂಡು ಇಡ್ತಾಯಿದ್ರು ಬಡ್ಸೋಕ್ಕೆ ಅಂತ. ಹಾಗೆ ಅದರ ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ಪೂರಿ ಮಾಡಬೇಕಾಗಿತ್ತು, ಅದು ಕೂಡ ರೆಡಿ ಆಗ್ತಿತ್ತು. ಹಾಗೆ ಬಜ್ಜಿ ಎಲ್ಲ ರೆಡಿ ಮಾಡಬೇಕಿತ್ತು. ನಾವೇ ಲಾಸ್ಟಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿರಲಿ ಅಂತ ಹೇಳಿ ಲಾಸ್ಟ್ ಊಟ ಬಡಿಸ್ಬೇಕಾದ್ರೆ ಲಾಸ್ಟಿಗೆ ಹಾಕಿ ಅಂತ ಹೇಳಿದ್ವಿ. ತುಂಬ ಚೆನ್ನಾಗಿ ವೆರೈಟಿ ಊಟ ಮಾಡಿಸಿದ್ದ ನನ್ನ ತಮ್ಮ. ತುಂಬ ಚೆನ್ನಾಗಿತ್ತು, ಊಟ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಫಸ್ಟ್ ರೌಂಡ್ ಬಡಿಸಿ ಬಂದೆ. ಆಮೇಲೆ ನಾನೇ ವೀಡಿಯೋ ಮಾಡ್ತಾನೆ ನಿಂತ್ಕೊಂಡೆ. ಮಕ್ಳು ಕೈ ಕೊಟ್ಟರೆ ತುಂಬ ಶೇಕ್ ಮಾಡ್ತಾರೆ ವೀಡಿಯೋನ. ಸೊ ಹಾಗಾಗಿ ನಾನೇ ವೀಡಿಯೋ ಮಾಡ್ಕೊಳ್ತೀನಿ, ನೀವು ಯಾರಾದರೂ ಬಡಿಸಿ ಅಂತ ಹೇಳಿದೆ. ಸೊ ಇದಿಷ್ಟ ಆಗಿತ್ತು ಹುಡುಗನ ಮನೆ ನೋಡೋವಂಥ ಶಾಸ್ತ್ರ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.